ಹಿಂದೂ ಹುಲಿ ಯತ್ನಾಳ್ ಅರೆಸ್ಟ್ ಆಗ್ತಾರಾ? ಯತ್ನಾಳ್ ವಿರುದ್ಧ ಕಾಂಗ್ರೆಸ್ ಪಕ್ಷ ಕಂಪ್ಲೇಂಟ್ ಮಾಡ್ತಾ ಇದೆ. ಗಾಂಧೀಜಿ ನೆಹರು ಬಗ್ಗೆ ಸಲ್ಲದ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರಚೋದನಕಾರಿ ಹೇಳಿಕೆ ನೀಡಿದಂತಹ ಯತ್ನಾಳ್ ನೆನೆ ದೊಡ್ಡ ಪ್ರೊಟೆಸ್ಟ್ ಮಾಡಿದೆ ಕಾಂಗ್ರೆಸ್. ಇಂದು ಹೈಗ್ರೌಂಡ್ಸ್ ಠಾಣೆಯಲ್ಲಿ ಕೈಪಡೆ ದೂರನ್ನ ಕೊಟ್ಟಿದೆ. ಶಾಸಕ ಯತ್ನಾಳ್ನ ಬಂಧಿಸುವಂತೆ ಒತ್ತಾಯಿಸಲಾಗಿದೆ ಕೂಡ. ಎಸ್ ಮನೋಹರ್ ಪರವಾಗಿ ಕುಶಾಲ್ ಹರ್ವೇಗೌಡ ದೂರನ್ನ ಕೊಟ್ಟಿದ್ದಾರೆ. ಪ್ರತಿಭಟಿಸಿದ ಕಾರಣಕ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷರ ಬಂಧಿಸ್ತಾರೆ. ಇಲ್ಲಿ ರಾಷ್ಟ್ರಪಿತನಿಗೆ ಅಪಮಾನಿಸಿದ್ರು ಕೂಡ ಕ್ರಮ ಇಲ್ಲ ಅಂತ ಹೇಳ್ಬಿಟ್ಟು ಕಿಡಿಕಾರ್ತಾ ಇದ್ದಾರೆ. ಕುಶಾಲ್ ಹರ್ವೇಗೌಡ ದೂರನ್ನ ಕೊಟ್ಟಿರುವಂತವರು. ಹಿಂದೂ ಹುಲಿ ಯತ್ನಾಳ್ ಅರೆಸ್ಟ್ ಆಗ್ತಾರಾ? ಯತ್ನಾಳ್ ವಿರುದ್ಧ ಕಾಂಗ್ರೆಸ್ ಪಕ್ಷ ಕಂಪ್ಲೇಂಟ್ ಅನ್ನ ಕೊಟ್ಟಿದೆ. ಗಾಂಧೀಜಿ ನೆಹರು ಬಗ್ಗೆ ಸಲ್ಲದ ಮಾತುಗಳನ್ನ ಆಡಿದ್ದಾರೆ. ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಯತ್ನಾಳ್. ನೆನೆ ದೊಡ್ಡ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ಕಾಂಗ್ರೆಸ್ನವರು. ಇಂದು ಹೈಗ್ರೌಂಡ್ಸ್ ಠಾಣೆಯಲ್ಲಿ ಕೈಪಡೆ ದೂರನ್ನ ಕೊಟ್ಟಿರುವಂತದ್ದು. ಮೆಡಿಕಲ್ ಮಾಫಿಯಾ ವಿರುದ್ಧ ಸಮರ ಸಾರಿದಂತಹ ಡಾಕ್ಟರ್ಗೆ ಥ್ರೆಟ್ ಆಗಿದೆ. ಚಿಕಿತ್ಸೆ ನೆಪದಲ್ಲಿ ಡಾಕ್ಟರ್ ಸುನೀಲ್ ಹಬ್ಬಿ ಕ್ಲಿನಿಕ್ಗೆ ನುಗ್ಗಿದ್ರು ಇಬ್ರು. ಪ್ರಚೋದನಕಾರಿ ಹೇಳಿಕೆಯನ್ನ ಯತ್ನಾಳ್ ನೀಡಿರುವಂಥದ್ದು. ನಿನ್ನೆ ದೊಡ್ಡ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿರ್ತಾರೆ ಕಾಂಗ್ರೆಸ್ನವರು. ಹೈಗ್ರೌಂಡ್ಸ್ ಠಾಣೆಯಲ್ಲಿ ಕೈಪಡೆ ದೂರನ್ನ ಕೊಟ್ಟಿದೆ. ಶಾಸಕ ಯತ್ನಾಳ್ ಬಂಧಿಸುವಂತೆ ಒತ್ತಾಯಿಸಲಾಗಿದೆ ಕೂಡ. ಎಸ್ ಮನೋಹರ್ ಪರವಾಗಿ ಕುಶಾಲ್ ಹರ್ವೇಗೌಡ ನೀಡಿರುವಂತಹ ದೂರು. ಪ್ರತಿಭಟಿಸಿದ ಕಾರಣಕ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನ ಬಂಧಿಸ್ತಾರೆ. ಇಲ್ಲಿ ರಾಷ್ಟ್ರಪಿತನಿಗೆ ಅಪಮಾನಿಸಿದ್ರು ಕೂಡ ಕ್ರಮವಿಲ್ಲ ಅಂತ ಹೇಳ್ಬಿಟ್ಟು ಕಿಡಿಕಾರ್ತಾ ಇದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ತೊಲಗಲಿ 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 ತೊಲಗಲಿ. ಪಾಕಿಸ್ತಾನದ ಏಜೆಂಟ್ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ, ದೇಶದ್ರೋಹಿ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಯತ್ನಾಳಪ್ಪ ಹುಚ್ಚನ್ರೆ, ಪಾಕಿಸ್ತಾನ್ಗೆ ಹುಟ್ಟನ್ರೆ, ದೇಶದ್ರೋಹಿ ಯತ್ನಾಳ್ಗೆ. ಯತ್ನಾಳ್ ಅವರು ಇದು ಮೊದಲೇನಲ್ಲ, ಈ ರೀತಿಯಾಗಿ ಮಾತುಗಳನ್ನ ಆಡಿ ಚರ್ಚೆಗೆ ಗ್ರಾಸವಾಗುವಂಥದ್ದು. ಉಚ್ಚಾಟನೆ ಆದರೂ ಪಕ್ಷದಿಂದ ತಮ್ಮ ಮಾತುಗಳಿಂದಲೇ ಅನ್ನುವಂತಹ ವಿಚಾರ ಅವರಿಗೆ ಗೊತ್ತಿದ್ರೂ ಕೂಡ ಅಂದ್ರೆ ನೇರವಾಗಿ ಚಾಟಿಯನ್ನ ಬೀಸ್ತಾರೆ. ಹೌದು, ಒಪ್ಕೊಳ್ಳೋಣ, ಏನಿರುತ್ತೆ ಆ ವಿಚಾರವನ್ನ ಮಾತನಾಡ್ತಾರೆ. ಹೌದು, ಬಟ್ ಕೆಲವೊಂದ್ಸಲ ಮಾತೆ ಮುತ್ತು ಮಾತೆ ಮೃತ್ಯು ಆಗತ್ತೆ ಅನ್ನೋದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ಯತ್ನಾಳ್, ಹಿಂದೂ ಹುಲಿ ಅಂತಾನೆ ಹೇಳ್ಬೋದು. ಬಿಕಾಸ್ ತಮ್ಮ ಮಾತಿಂದನೇ ಅವರು ನೋಟಿಫೈ ಆಗಿದ್ದು, ಜೊತೆಗೆ ಆ ಮಾತಿಂದನೇ ಅವರಿಗೆ ಕಳಂಕ ಕೂಡ ಎದುರಾಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಬಿಕಾಸ್ ಈ ರೀತಿಯಾದಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಯಾವೆಲ್ಲ ತೊಂದರೆಗಳಾಗತ್ತೆ, ಸಮಾಜಕ್ಕೆ ಯಾವ ರೀತಿಯಾಗಿ ಮೆಸೇಜ್ ಹೋಗುತ್ತೆ. ಯತ್ನಾಳ್ ವಿರುದ್ಧ ಇದೀಗ ಕಾಂಗ್ರೆಸ್ ಪಕ್ಷ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ರಾಷ್ಟ್ರಪಿತನಿಗೆ ಅಪಮಾನಿಸಿದ್ರು ಕೂಡ ಕ್ರಮ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಿಡಿಕಾರ್ತಾ ಇದ್ದಾರೆ ಕೂಡ. ಎಸ್ ಮನೋಹರ್ ಪರವಾಗಿ ಕುಶಾಲ್ ಹರ್ವೇಗೌಡ ದೂರನ್ನ ಕೊಟ್ಟಿದ್ದಾರೆ. ಶಾಸಕ ಯತ್ನಾಳ್ ಅವರನ್ನ ಬಂಧಿಸಬೇಕು ಅಂತ ಹೇಳ್ಬಿಟ್ಟು ಹೈಗ್ರೌಂಡ್ಸ್ ಠಾಣೆಯಲ್ಲಿ ಕೈಪಡೆ ಕೊಟ್ಟಿರುವಂತಹ ದೂರು. ನೋಡ್ತಾ ಇರ್ಬೋದು, ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಬಂಧನ ಮಾಡಬೇಕು, ಈ ರೀತಿಯಾಗಿ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡಬಾರದು, ಎಚ್ಚೆತ್ತುಕೊಳ್ಬೇಕು ಅಂತ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಎಸ್ ಮನೋಹರ್, ಕೆಪಿಸಿಸಿ ಮುಖಂಡರು, ಪ್ರಧಾನ ಕಾರ್ಯದರ್ಶಿಗಳು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಯತ್ನಾಳ್ ಅವರು ನೇರವಾಗಿ ಚಾಟಿ ಬೀಸ್ತಾರೆ, ಹಿಂದೂ ಹುಲಿ ಅಂತ ಬಿಟ್ಟು ಹೆಸರು ಪಡ್ಕೊಂಡಿದ್ದಾರೆ. ಓಕೆ, ಅದೆಲ್ಲ ಪಕ್ಕಕ್ಕಿಡೋಣ. ಬಟ್ ಅವರ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಏನ್ ಹೇಳ್ತಾರೆ, ಅದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾರೆ. ಇದು ಇಲ್ಲಿಗೆ ಸ್ಟಾಪ್ ಆಗಿಲ್ಲ ಅಂದ್ರೆ ಇನ್ನಷ್ಟು ನಾಲ್ಗೆಯನ್ನ ಹರಿಬಿಡೋದ್ರಲ್ಲಿ ಡೌಟೇ ಇಲ್ಲ ಅನ್ಸುತ್ತೆ. ಏನ್ ಹೇಳ್ತೀರಾ? ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಸೊ ಪೊಲೀಸ್ನವರು ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ? ಡೀಟೇಲ್ಸ್ ಕೊಡೋದಾದ್ರೆ ಸರ್. ಮೇಡಮ್, ಈಗ ಹಿಂದೂ ಹುಲಿ ಅಂತ ಹೇಳ್ತಾರಲ್ಲ, ಸ್ವಯಂ ಪ್ರೇರಿತವಾಗಿ ಹಿಂದೂ ಹುಲಿ ಅಂತ ಹೇಳ್ಕೊಂತ ಇರೋದು. ಹಿಂದೂ ಹುಲಿ ಹಿಂದೂ ಇಲ್ಲಿ ಅನ್ನೋದು ಯಾರು ಇಲ್ಲ. ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಭಾರತೀಯನಾಗಿರ್ಬೇಕು. ಭಾರತದಲ್ಲಿರತಕ್ಕಂಥ ಪ್ರತಿಯೊಬ್ಬ ನಾಗರಿಕನು ಭಾರತೀಯನೇ, ಅದ್ರಲ್ಲಿ ಏನು ವಿಶೇಷ ಏನಿಲ್ಲ. ಆದ್ರೆ ನೀನೊಬ್ಬ ಹಿಂದೂ ಅಂತ ಹೇಳ್ಕೊಳಕ್ಕೋಸ್ಕರ, ಭಾರತೀಯ ಅಂತ ಹೇಳ್ಕೊಳಕ್ಕೋಸ್ಕರ ದೇಶಕ್ಕೆ ಏನಾದ್ರು ಪ್ರಾಣ ಕೊಟ್ಟಿರೋದು ಮಹಾತ್ಮ ಗಾಂಧಿ, ಅಂದಿನ ಸ್ವಾತಂತ್ರ್ಯ ಹೋರಾಟಗಾರರು.
ಈ ದೇಶದಲ್ಲಿ ಯಾರ್ಯಾರು ಪ್ರಾಣತ್ಯಾಗ ಬಲಿದಾನ ಮಾಡಿದ್ರು ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರೇ, ಆಯ್ತಾ. ಆದ್ರೆ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆ ಇಲ್ಲ ಅಂತ ಪಕ್ಷದಲ್ಲಿದ್ದಂಥವನು ಬಸವನಗೌಡ ಪಾಟೀಲ್ ಯತ್ನಾಳು. ಸ್ವಾತಂತ್ರ್ಯದ ಅರಿವಿಲ್ದಿರತಕ್ಕಂತ ವ್ಯಕ್ತಿ ಬಂದು ಬಸವನಗೌಡ ಪಾಟೀಲ್ ಯತ್ನಾಳು. ಆದ್ರೆ ದೇಶದ ಒಗ್ಗಟ್ಟನ್ನ ಕದಡೋದಕ್ಕೋಸ್ಕರ ಇಂತಹ ಹೇಳಿಕೆ ಕೊಡ್ತಾ ಇದ್ದಾನೆ. ಯತ್ನಾಳ್ ಅಂತ 1000 ಜನ ಹೇಳಿಕೆ ಕೊಟ್ರು ನಮ್ಮ ಗಾಂಧಿಗೆ ಯಾವುದೇ ರೀತಿ ಅಪಪ್ರಚಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮಹಾತ್ಮ ಗಾಂಧಿ ಇಡೀ ವಿಶ್ವಕ್ಕೆ ಶಾಂತಿಯನ್ನ ತಂದಂತವ್ರು, ಅಹಿಂಸಾ ಮಾರ್ಗದಲ್ಲಿ ಹೋರಾಟ ಮಾಡ್ಬೇಕಂತ ಇಡೀ ಪ್ರಪಂಚಕ್ಕೆ ಹೇಳ್ಕೊಟ್ಟವ್ರು. ಆದ್ರಿಂದ ಮಹಾತ್ಮ ಗಾಂಧಿ ಅವರ ಪ್ರೇರಣೆ ಇಡೀ ವಿಶ್ವನೇ ನೋಡಿದೆ. ಯತ್ನಾಳ್ ಅನ್ನತಕ್ಕಂತ ಒಬ್ಬ ಯಾರೋ ಪ್ರಚಾರಕ್ಕೋಸ್ಕರ ಹೇಳಿಕೆ ಕೊಡತಕ್ಕಂತ ಇಂತಹ ಖಾಲಿ ಪೀಲಿ ನಾಯಕರಿಂದ ಏನು ಕಲಿಬೇಕಾಗಿಲ್ಲ. ಈಗಾಗಲೇ ನಾವು ದೂರು ಕೊಟ್ಟಿದ್ದೀವಿ. ಈಗಾಗಲೇ ಕೆಲವೊಂದು ಕಡೆ ಸ್ವಯಂ ಪ್ರೇರಿತವಾಗಿ ದೂರು ಸಹ ದಾಖಲಾಗಿದೆ. ಯತ್ನಾಳ್ ಏನಾದ್ರೂ ನಾಗರಿಕತೆ ಅನ್ನೋದಿದ್ರೆ ಮೊದಲು ಮಹಾತ್ಮ ಗಾಂಧಿ ಅವರ ಹೆಸರನ್ನ ಹೇಳುವಷ್ಟು ಯೋಗ್ಯತೆ ಹಂಗಿಲ್ಲ. ಆತ ಮೊದಲು ಕ್ಷಮೆ ಕೊಡ್ಬೇಕು. ಪ್ರತಿ ಬಾರಿ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಹೇಳ್ತಾ ಇದ್ದಾನೆ. ಮಹಾತ್ಮ ಗಾಂಧಿ ಇಲ್ಲ ಅಂದ್ರೆ ಯತ್ನಾಳ್ ಎಲ್ಲಿರ್ತಿದ್ದ? ಯತ್ನಾಳ್ ಅವ್ರ ಅಪ್ಪನ್ ಕೇಳಿದ್ರೆ ಗೊತ್ತಾಗುತ್ತೆ ಮಹಾತ್ಮ ಗಾಂಧಿ ಅವರ ಹೋರಾಟ ಏನು ಅಂತ. ಓಕೆ, ಫೈನ್, ಥ್ಯಾಂಕ್ ಯು ಸರ್. ಪಾಕಿಸ್ತಾನದ ಏಜೆಂಟ್ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ, ದೇಶದ್ರೋಹಿ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ